ಓಕೆ. ಆಮೇಲೆ ಈ ಹಿಂದೆ ನಾವು ಇಂಥದ್ದೇ ಒಂದು ಕಾರ್ಯಕ್ರಮ ಮಾಡಿದ್ವಿ. ದಾವಣಗೆರೆಯಲ್ಲಿ ಒಬ್ಬರು ಅಜ್ಜಿ ನೋಡಿ ಈ ಥರ ಇದ್ದರು. ಅವತ್ತು ಮಾಡಿದ ಸ್ಟೋರಿ ಇದು, ಅವತ್ತು ಮಾಡಿದ ಸ್ಟೋರಿ. ಅವ್ರಿಗೂ ಒಂದು ವೀಲ್ ಚೇರ್, ಇಂಥದ್ದೇ ವೀಲ್ ಚೇರ್ ಕೊಟ್ಟಿದ್ವಿ ನಾವು ನೋಡಿ. ಅವತ್ತಿನ ವೀಲ್ ಚೇರ್ ಅದು, ಸಖತ್ ವೀಲ್ ಚೇರ್ ಅದು, ಅವ್ರಿಗೂ ಕೊಟ್ಟಿದ್ವಿ. ಈ ಥರ ನಡ್ಕೊಂಡು ಹೋಗ್ತಾಯಿದ್ರು. ಇವತ್ತು ಇವರಿಗೆ ಇರಲಿ, ಕರೆ ಮಾಡಿ ಮಾತಾಡ್ತೀರಾ? ಅನು ಕಾರ್ಯಪ್ಪ ಫೋನದಲ್ಲಿದ್ದಾರೆ, ಫೋನು ಅವ್ರ ಹತ್ರ ಮಾತಾಡ್ತೀನಿ. ಫೋನು ಮಾತಾಡ್ತಾ ನೀವು ಕೂಡ ಕರೆ ಮಾಡಿ ಮಾತಾಡ್ಬೋದು. ನೋಡಿ ವೀಕ್ಷಕರೇ, ಒಂದು ನಾವು ಸಂಪಾದನೆ ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ, ದುಡ್ಡು ಖರ್ಚು ಮಾಡ್ತೀವಿ, ಮದುವೆ ಖರ್ಚು ಮಾಡ್ತೀವಿ, ಎಲ್ಲವೂ ಮಾಡ್ತೀವಿ, ಎಣ್ಣೆ ಖರ್ಚು ಮಾಡ್ತೀವಿ. ಒಂದು ಸಣ್ಣ ಅಮೌಂಟನ್ನು ಸಮಾಜಕ್ಕಾಗಿ ಇಡಬೇಕು. ಆಮೇಲೆ ಇನ್ನೊಂದು, ಮೊನ್ನೆಯಿಂದ ಈ ಸರ್ಕಾರಿ ಶಾಲೆಗಳ ಬಗ್ಗೆ ಸ್ಟೋರಿ ಆದಾಗ ನಾನು ಇನ್ನೂ ಅದನ್ನು ಪ್ಲ್ಯಾನ್ ಮಾಡಿಲ್ಲ. ಮಧು ಬಂಗಾರಪ್ಪ ಅವರು ಭಾಳ ಉತ್ಸುಕರಾಗಿದ್ದಾರೆ. ಇಲ್ಲ, ನಾವು ಸರ್ಕಾರಿ ಶಾಲೆಗಳನ್ನು ಉಳಿಸ್ಕೊಳ್ಳೋದಕ್ಕೆ ತುಂಬ ದೊಡ್ಡ ಐಡಿಯಾದೊಂದಿಗೆ ಬರ್ತೀನಿ ಅಂತೇಳಿ 1 ಗಂಟೆ ಕಾರ್ಯಕ್ರಮ ಮಾಡ್ತೀನಿ. ಹಿಂಗೆ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾಯಿಲ್ಲ ನಾನು. ನೋಡಿ, ತಾಯಿ ಆಸೆ ಬಿಟ್ಬಿಟ್ಟಿದ್ದಾರೆ. ಏನಿದು ಜಗತ್ತು, ಏನು ಮನುಷ್ಯ, ಯಾಕೆ ಮನುಷ್ಯರಾಗಿ ಹುಟ್ಟಬೇಕು? ಯಾರಿಗೆ ಮಾನವೀಯತೆ ಪಾಠ ಹೇಳಬೇಕು? ಊರೂರಲ್ಲಿ ಒಂದೊಂದು ಟೀಮ್ ಇರ್ತಪ್ಪ, ಅಭಿಮಾನಿ ಸಂಘ, ಡ್ಯಾಶ್ ಸಂಘ, ಮತ್ತೊಂದು ಸಂಘ ಅಂತೇಳಿ. ಇದಕ್ಕೆಲ್ಲ ನೆರವು ಕೊಡಲಿಕ್ಕೆ ಇರೋದಿಲ್ವಾ ನೀವು? ಏನಕ್ಕೆ ಬೇಕು ಅಭಿಮಾನಿ ಸಂಘಗಳು, ಮತ್ತೊಂದು ಮಣ್ಣಂಗಟ್ಟಿ? ಇಂಥವ್ರಿಗೆ ನೆರವು ಕೊಡಿರಪ್ಪ. ಏನು ದೊಡ್ಡದೇನಿಲ್ಲ ಅದರಲ್ಲಿ. ನೋಡಿ, 10,000 ರೂಪಾಯಲ್ಲಿ ಎಲ್ಲ ಆಗೋಯ್ತು. ಇದು ವೀಲ್ ಚೇರ್ದು ಬೇರೆ ಬಿಡಿ. ಆ ವೀಲ್ ಚೇರ್ ಕೊಟ್ಟವ್ರು ನಮ್ಮ ಹತ್ರ ನೋಡಿ, ಅದು ಫಸ್ಟ್ ಕ್ಲಾಸ್ ಆಗಿದೆ ವೀಲ್ ಚೇರ್. ಬನ್ನಿ, ಅನು ಕಾರ್ಯಪ್ಪ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಅನು ಕಾರ್ಯಪ್ಪ, ಏನೆಲ್ಲ ಆಯಿತು ಅದಾದ ನಂತರ, ಕಾರ್ಯಕ್ರಮ ನಾವು ಪ್ರಸಾರ ಮಾಡಿದ ನಂತರ ಅಪ್ಡೇಟ್ ಪ್ಲೀಸ್. ಜಯಪ್ರಕಾಶ್, ಅವತ್ತು ನಮ್ದೇನು ವರದಿ ಬಂತು ಅದೇ ದಿನ ಇದು ಎಲ್ಲ ಕಡೆ ವೈರಲ್ ಆಯಿತು. ಅದೇ ದಿನ ಜಿಲ್ಲಾಧಿಕಾರಿಗಳು ಮಡಿಕೇರಿ ತಹಸೀಲ್ದಾರ್ ಪ್ರವೀಣ್ ಅವರಿಗೆ ಕರೆ ಮಾಡಿ ನೋಡಿ ಈ ತರ ಇದೆ ಅಂತ ಹೇಳಿದ್ದಾರೆ. ಮತ್ತೆ ತಹಸೀಲ್ದಾರ್ ಪ್ರವೀಣ್ ಅವರು ನನಗೆ ಕೂಡ ಕಾಲ್ ಮಾಡಿದ್ರು. ಮತ್ತೆ ಅಲ್ಲಿ ಭಾಗಮಂಡಲ RI ಏನಿದ್ದಾರೆ ಅವರಿಗೆ ಕಾಲ್ ಮಾಡಿ ತಕ್ಷಣ ಅಲ್ಲಿಗೆ ಸ್ಪಾಟ್ಗೆ ಒಂದು ಭೇಟಿ ನೀಡಿ ಪರಿಶೀಲನೆ ಮಾಡಿ ಅಂತ ಹೇಳಿದ್ರು. ಅವರು ತಕ್ಷಣ ಅವರ ಟೀಮ್ ಏನಿದೆ ಅವರೊಟ್ಟಿಗೆ ಹೋಗಿ ಅಲ್ಲಿ ಅವರಿಗೆ ಒಂದು ರೇಷನ್ ಪಿಕ್ಚರ್ ಕೂಡ ಕೊಟ್ಟಿದ್ದಾರೆ. ಮತ್ತೆ ಜೊತೆಗೆ ಒಂದಷ್ಟು ಅಮೌಂಟ್ ಅನ್ನು ಕೂಡ ಖರ್ಚಿಗೆ ಅಂತ ಹೇಳಿ ಕೊಟ್ಟಿರುವಂತದ್ದು. ಮತ್ತೆ ಈಗ ಅವರಿಗೆ ಪಿಂಚಣಿ ಬರ್ಬೇಕಾದ್ರೆ ಸ್ತಂಭ ಆಗ್ಬೇಕು, ಸ್ತಂಭ ಆಗಿಲ್ಲ ಅಂತ ಹೇಳಿ ಪಿಂಚಣಿ ಬರ್ತಾ ಇಲ್ಲ. ಮತ್ತೆ ಅವರಿಗೆ ಆಧಾರ್ ಕಾರ್ಡ್ ಕೂಡ ಸ್ತಂಭ ಆಗ್ಬೇಕಿದೆ. ಅದರಿಂದ ಇಲ್ಲಿ ಆ ವ್ಯವಸ್ಥೆ ಮನೆಗೆ ಹೋಗಿ ಮಾಡುವಂತ ವ್ಯವಸ್ಥೆ ಇಲ್ಲ. ಬೆಂಗಳೂರಿಂದ ಒಂದು ಕಿಟ್ ಬರುತ್ತೆ ಅಂತ, ಈ 1 ವಾರದ ಒಳಗಡೆ ಆ ಕಿಟ್ ತರಿಸಿ ನಾವು ಅಲ್ಲಿಗೆ ಸ್ಪಾಟ್ಗೆ ಹೋಗಿ ತಂದು ಕೊಟ್ಟು ನಂತರ ಅವರಿಗೆ ಪಿಂಚಣಿ ಬರುವಂತ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಅಂತ ಹೇಳುವಂತ ಭರವಸೆಯನ್ನು ಮಡಿಕೇರಿ ತಹಸೀಲ್ದಾರ್ ಪ್ರವೀಣ್ ಅವರು ನೀಡಿದ್ದಾರೆ. ಮತ್ತೆ ಹೋಗುವಾಗ ನಿಮ್ಮನ್ನು ಕೂಡ ಕರೆದುಕೊಂಡು ಹೋಗ್ತೀವಿ ಅಂತ ಹೇಳುವಂತದ್ದು ಪ್ರವೀಣ್ ಅವರು ಹೇಳಿರುವಂತದ್ದು. ಜಯಪ್ರಕಾಶ್, ಇದಿಷ್ಟು ಆಗಿರುವಂತದ್ದು. ಮತ್ತೆ ನೀವು ನಮ್ಮ ನಂಬರ್ ಅಲ್ಲಿ ಡಿಸ್ಪ್ಲೇ ಆಗಿತ್ತು, ಅದಕ್ಕೆ ಆ ನಂಬರಿಗೆ ಒಂದು 10 ಜನ ನನಗೆ ಫೋನ್ ಮಾಡಿ ಕರೆ ಮಾಡಿ ರೇಷನ್ ತೆಗೆದುಕೊಡಿ ಅಂತ ಹೇಳುವಂತದ್ದು. ಒಂದು 10,000 ರೂಪಾಯಿ ಹಣ ಈಗಾಗಲೇ ಬಂದಿರುವಂತದ್ದು ಜಯಪ್ರಕಾಶ್. ಅದರಿಂದ ಅವರಿಗೆ ರೇಷನ್ ಹಾಗೂ ಅವ್ರಿಗೆ ಏನೆಲ್ಲ ಬೇಕಾಗುತ್ತೆ ದಿನಸಿ ಸಾಮಾಗ್ರಿ ಅವ್ರಿಗೆ ಹೇಳಿದ್ದೇನೆ, ಏನೇನು ಬೇಕು ಹೇಳಿ ಅಂತ ಹೇಳಿ ಅದನ್ನು ತೆಗೆದುಕೊಂಡು ಹೋಗಿ ಕಲ್ಪಿಸುವಂತ ಕೆಲಸವನ್ನು ಮಾಡಲಾಗುತ್ತೆ ಜಯಪ್ರಕಾಶ್. ಒಂದು ನನ್ನ ರಿಕ್ವೆಸ್ಟ್, ಒಂದು ಆ ಮನೆಗೊಂದು ಪೇಂಟಿಂಗ್ ಮಾಡಿಸ್ಬೇಕು ಹೆಂಗಾದರೂ ಮಾಡಿ. ಆಮೇಲೆ ಯಾರಾದರೂ ಸಮಾಜ ಸುಧಾರಕರು ಇರ್ತಾರೆ, ತುಂಬ ಜನ ಇರ್ತಾರೆ, ಗೊತ್ತಿರೋದಿಲ್ಲ ಅವರಿಗೆ ಎಲ್ಲಿ ಅಂತೇಳಿ ಒಂದು ಪೇಂಟಿಂಗ್. ಆಮೇಲೆ ಆ ಡೈಪರ್ ಇದೆಯಲ್ಲ, ಆ ಹಿರಿಯರು ಹಾಕುವಂಥ ಡೈಪರ್ ಒಂದು ಕೊಡಿಸ್ಬೇಕು ಅನು ಕಾರ್ಯಪ್ಪ. ಓಕೆ, ಅಲ್ಲಿ ಸ್ವಲ್ಪ ಡೆಟಾಲ್ ಎಲ್ಲ ಕೊಟ್ಟು ಸ್ವಲ್ಪ ಅವ್ರು ಆ ಥರ ಹಾಕ್ಕೊಂಡ್ಬಿಟ್ರೆ, ಅವ್ರನ್ನೊಂದು ನೋಡಿ ಅಲ್ಲೆಲ್ಲ ಫುಲ್ ಇದೆಲ್ಲ ಹಾಕ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ಒಂದು ಅಲ್ಲಿ ನೋಡಿ, ಯಾರಾದರೂ ಡಾಕ್ಟ್ರುಗಳು ಕೂಡ ಒಮ್ಮೆ ಟೆಸ್ಟ್ ಮಾಡಲಿ, ಅವ್ರನ್ನ ಚೆಕ್ ಮಾಡಲಿ. ಓಕೆ ಅನು ಕಾರ್ಯಪ್ಪ. ವೀಕ್ಷಕರು, ಇಷ್ಟೇ ನಾವು ಮಾಡಬೇಕಾಗಿರೋದು. ಅವರೇನು ನನಗೆ ಒಂದು ಮಾರುತಿ ಕಾರ್ ಕೊಡಿ ಅಂತ ಕೇಳಿದ್ರೆ ಇಲ್ಲ, ಅವ್ರಿಗೇನೊಂದು ವಯಸ್ಕರಿಗೆ ಬೇಕಿರೋದು ಒಂದು 100 ಡೈಪರಪ್ಪ. ಈಗ ಹೇಳಿದರೆ ಬೇಕಿದ್ರೆ ಬರುತ್ತೆ, ಹೇಳಿದರೆ ಇಲ್ಲಿ ಬರುತ್ತೆ ಬೇಕಿದ್ರೆ. ನಮಗೆ ದೇವ್ರದಲ್ಲಿ ಅಷ್ಟೊಂದು ಜನ ಇದ್ದಾರೆ. ಮಂಗಳೂರಿನ ವನಮಾಲಾ ಕರೆ ಮಾಡಿದ್ದಾರೆ. ವನಮಾಲಾ ಮೇಡಮ್, ನಮಸ್ತೆ. ನಮಸ್ತೆ ಸರ್. ನಾನು ನಿಮ್ ಪ್ರೋಗ್ರಾಮ್ ಸದಾ ನೋಡೋದಿಲ್ಲ, ಯಾಕೆಂದ್ರೆ ನಾನು ಆಫೀಸಲ್ಲಿ ಇರ್ತೇನೆ. ನಾನು ಮನೆಗೆ ಬರೋದೇ ತುಂಬಾ ಲೇಟ್ ಆಗಿದೆ. ಬಟ್ ನಿಮ್ ಪ್ರೋಗ್ರಾಮ್ ಬಗ್ಗೆ ತುಂಬಾ ಕೇಳಿದ್ದೀನಿ ನಾನು. ಯೂಟ್ಯೂಬ್ ಅಲ್ಲಿ ನೋಡಬಹುದು. ನಾನು ಡಿಫೆನ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಓ, ಡಿಫೆನ್ಸ್, ವೆರಿ ಗುಡ್. ನಾನು ಕಾರ್ಗಿಲ್ ಅಲ್ಲಿ ಇದ್ದೆ. ಕಾರ್ಗಿಲ್ ಇಂದ ಈಗ ಟ್ರಾನ್ಸ್ಫರ್ ಆಗಿ ಮಂಗಳೂರಿಗೆ ಬಂದಿದ್ದೇನೆ. ಓ, ನಮ್ಮ ಕಾರ್ಯಕ್ರಮದ ಬಗ್ಗೆ ಯಾರು ಹೇಳಿದ್ರು ನಿಮಗೆ? ನಮ್ಮ ಅಕ್ಕ ಎಲ್ಲ ನೋಡ್ತಿರ್ತಾರೆ, ಅವರೆಲ್ಲ ಹೋಮ್ ಮೇಕರ್ಸ್. ಅವ್ರು ನೋಡಿ ನಂಗೆ ಕತೆ ಹೇಳ್ತಿರ್ತಾರೆ. ಹಾಗಾಗಿ ನನಗೆ ಇವತ್ತು ನಾನು ಆಫೀಸ್ ಅಲ್ಲಿ ಟಿವಿ ಆನ್ ಮಾಡಿದೆ, ಸುಮ್ನೆ ಒಂದ್ 10 ನಿಮಿಷ ನೋಡೋಣ ನ್ಯೂಸ್ ಅಂತ. ಅವಾಗ ನಿಮ್ದು ಈ ಪ್ರೋಗ್ರಾಮ್ ಬರ್ತಿತ್ತು. ತುಂಬಾ ಬೇಜಾರಾಯ್ತು ನೋಡಿ ಅದೆಲ್ಲ
ಸೀನ್ಸ್. ಸೊ ನನ್ ಕಡೆಯಿಂದ ಏನಾರು ಮಾಡೋಕ್ಕಾದ್ರೆ ನಾನು ಮಾಡ್ಬೇಕಂತ ಆಸೆ. ಏನಾರು ನೀವು ತಗೊಳ್ತೀರಾ? ಯಾವ ರೀತಿ ನಾನು ಹೆಲ್ಪ್ ಮಾಡ್ಬೇಕು ನನಗೆ ಗೊತ್ತಾಗ್ತಿಲ್ಲ. ಯಾಕೆ ನಾ ಈ ಪ್ರೋಗ್ರಾಮ್ಸ್ ಎಲ್ಲ ನಂಗೆ ನೋಡಕ್ಕೆ ಡೇ ಟೈಮಲ್ಲಿ ಬರೋದ್ರಿಂದ ನಂಗೆ ನೋಡಕ್ ಚಾನ್ಸ್ ಸಿಕ್ಕೋದಿಲ್ಲ. ಸೊ ನನ್ನ ಕಡೆಯಿಂದ ಏನ್ ಆಗ್ಬೇಕು ಅಂತಿದ್ದೀರಾ ಹೇಳಿದ್ರೆ ಇಲ್ಲ, ನನ್ನ ಈಗ ಕೈಲಾದಷ್ಟು ಈಗ ನಾನ್ ಮಾಡ್ತೀನಿ. ಈಗ 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 ಸದ್ಯಕ್ಕೇನು ಬೇಕಾಗಿಲ್ಲ ಮೇಡಮ್. ಹಾ, ಇದಕ್ಕೇನು ಬೇಕೋ ವ್ಯವಸ್ಥೆ ನಾವು ಮಾಡ್ತೀವಿ. ಓಕೆ. ಅದು ಏನು ಬೇಕೆಲ್ಲೋ ಮಾಡ್ತೀವಿ. ಹಾ. ಕಾರ್ಯಕ್ರಮ ನೋಡ್ತಾ ಇರಿ ನೀವು, ಬೇರೆ ಬೇರೆ ಇಂಥದ್ದು ಬರ್ತಾ ಇರುತ್ತೆ. ಪಾರ್ಡನ್? ಕಾರ್ಯಕ್ರಮ ನೋಡ್ತಾ ಇರಿ ನೀವು, ಹಾ ಇಂಥ ಬೇರೆ ಬೇರೆ ಇಶ್ಯೂಗಳೆಲ್ಲ ಬರ್ತಾ ಇರುತ್ತೆ. ಹಾ ಹಾ ಹಾ. ಆ ಟೈಮಲ್ಲಿ ಸಮ್ಟೈಮ್ಸ್ ನಾವು ಅವರ ಗೂಗಲ್ ಪೇ ನಂಬರ್ ಎಲ್ಲ ಕೊಡ್ತೀವಿ ಸಮ್ಟೈಮ್ಸ್. ನಾನ್ ನೋಡ್ದೇ ಇದ್ರು ಸಹ ನೀವೇ ನನಗೆ ಮೆಸೇಜ್ ಕಳಿಸಿ, ಇದು ನನ್ನ ನಂಬರ್, ಏನಾರು ಬೇಕಿದ್ರೆ ನೀವು ನನಗೆ ಮೆಸೇಜ್ ಕಳಿಸಿ. ಇಲ್ಲ, ನಮ್ಮ ಹುಡುಗರು ಅದರ ನಂಬರ್ ಕೊಟ್ಟು ಆಮೇಲೆ ನನಗೆ ಕೊಡ್ತಾರೆ. ನಾನು ನಿಮ್ಮ ಹತ್ರ ಆಮೇಲೆ ಮಾತಾಡ್ತೀನಿ. ಓಕೆ ಓಕೆ ಮೇಡಮ್, ಥ್ಯಾಂಕ್ ಯು. ವನಮಾಲ ನೋಡಿ, ನಾನು ಹೇಳಿದ್ದು ವನಮಾಲ ಮೇಡಮ್ ಅವ್ರು ಹೇಳಿದ್ರು. ನಾನು ಮೊನ್ನೆ ಕೂಡ ನಿಮ್ಗೆ ಹೇಳಿದೆ, ನನ್ನ ಹತ್ರ ಒಂದು 10-15 ನಂಬರ್ ಈಗಲೂ ಇದೆ. ಅದು ನನಗೆ ಮಾತ್ರ ಗೊತ್ತಿರೋದು 10-15 ನಂಬರ್. ಆ 10-15 ನಂಬರ್ಗಳಲ್ಲಿ ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಸತ್ಯ ಹೇಳ್ತೀನಿ, 10-15 ನಂಬರಲ್ಲಿ ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ನನ್ನ ಹತ್ರ ಮೊಬೈಲಲ್ಲಿ ಅನೇಕ ಒಂದು ಅವರವರೇ ಈಗ ನೋಡಿ ವನಮಾಲ ಅಂತಿದ್ರಲ್ಲ, ನನ್ನ ನಂಬರ್ ಇಟ್ಕೊಳ್ಳಿ, ಅಗತ್ಯ ಇದ್ದರೆ, ಅಗತ್ಯ ಇದ್ದಾಗ ಅದನ್ನು ಹಾಕ್ತೀವಿ ನಾವು ಅಷ್ಟೇ. ಅಗತ್ಯ ಇದ್ದಾಗ, ಅಗತ್ಯ ಅಂತ ಗೊತ್ತಾಗೋದು ಯಾವಾಗ ಅಂತ ಹೇಳಿದ್ರೆ ಅದು ನಮ್ಗೆ ಗೊತ್ತಾಗೋದಿಲ್ಲ, ಸೆನ್ಸ್ ಆಗಬೇಕು ಅದಷ್ಟೇ. ಐ ಡೋಂಟ್ ನೋ, ನೀವು ಇವನೇನು ಬಡ್ಡಲ್ಲಿ ಬಿಡ್ತಾನೆ ಅಂತ ಅಂದ್ಕೊಬಿಡ್ಬೇಡಿ. ನನಗೆ ಹಂಗೆ ಅನಿಸ್ಬಿಡುತ್ತೆ, ಇವ್ರಿಗೆ ಹಾಕೋಣ, ಸಡನ್ನಾಗಿ ನಂಬರ್ ನೆನಪಾಗತ್ತೆ. ಒಂದು 10-15 ನಂಬರ್ ಇದೆ. ಒಂದು 15 ಲಕ್ಷ ರೆಡಿ ಮಾಡೋದು ಕಷ್ಟ ಅಲ್ವೇ ಅಲ್ಲ. 15 ಲಕ್ಷ ರೆಡಿ ಮಾಡೋದು ಕಷ್ಟ ಅಲ್ವೇ ಅಲ್ಲ ನನಗೆ. ಅಂದರೆ ಐ ಮೀನ್ ಜನ ಇದ್ದಾರೆ, ಒಂದು 15 ಜನ ಇದ್ದಾರೆ. ಅವ್ರು ಹೇಳ್ತಾರೆ, ಮೊನ್ನೆ ವನಿತಾ ಮೇಡಮ್ ಅವ್ರದ್ದು ಒಂದು ಸ್ಟೋರಿ ಮಾಡೋದು ಅಲ್ವಾ, ಎಲ್ಲಿದು ಮಂಗಳೂರದು, ಅಷ್ಟಾಗ 2 ಕಾಲ್ ಬಂತು. ಶೆಟ್ರೆ 2 ಕಾಲ್, 1 ಲಕ್ಷ ರೆಡಿ ಇದೆ, ಇನ್ನೊಬ್ರು 1 ಲಕ್ಷ ರೆಡಿ ಇದೆ, ಎನಿ ಟೈಮ್ ಹೇಳಿ, ನನ್ನ ಹೆಸರಲ್ಲಿ ಹೇಳಬೇಡಿ ಅಂತ. ಓಕೆ, ಈಗೊಂದು ಬ್ರೇಕ್ ಆದ್ರಿಂದ ನೀವು ಕೂಡ ಕರೆ ಮಾಡಿ ಮಾತಾಡ್ಬೋದು. ಆ ವ್ಯವಸ್ಥೆ ಮಾಡಿಸ್ತೀನಿ ನಾನು ಖಂಡಿತವಾಗಿ. ಇದು 50% ಇಂಪ್ಯಾಕ್ಟ್ ಮಾತ್ರ. ಆ ಚೇರ್ ಅಲ್ಲಿಗೆ ಹೋಗುತ್ತೆ, ಅಲ್ಲಿಗೆ ಮನೆಗೆ ಪೇಂಟ್ ಆಗುತ್ತೆ, ಆಮೇಲೆ ಅವರಿಗೆ ಏನು ಡೈಪರ್ ಬರುತ್ತೆ. ಇದು 50% ಇಂಪ್ಯಾಕ್ಟ್. 100% ಆಗೋ ತನಕ ಬಿಡೋದಿಲ್ಲ ನಾನು, ಯಾಕಂದರೆ ನೀವು ನಮ್ಮ ಜೊತೆ ಇದ್ದೀರಲ್ಲ ಅದಕ್ಕೆ. ಓಕೆ, ನನಗೆ ಈ ಪರ್ಸನಲ್ ಕಾಲ್ಗಳು ಭಾಳ ಬರ್ತಾ ಇರುತ್ತೆ. ಈಗ ಮತ್ತೊಬ್ಬರು ಕರೆ ಮಾಡಿ ಹೇಳಿದ್ದಾರೆ, ಅವರಿಗೆ ಸ್ವಲ್ಪ ಡೈಪರ್ ಕೊಡಿಸಿ, ನಮ್ಮ ದುಡ್ಡಲ್ಲಿ ಕೊಡಿಸಿ, ನಾವು ಹೆಸರು ಹೇಳ್ಬೇಡಿ. ಇದು ಭಾಳ ಕಷ್ಟ ಆಗಿದೆ ನನಗೆ. ಎಲ್ಲರೂ ಕೊಡೋದು ಹೆಸರು ಹೇಳ್ಬೇಡಿ ಅಂತ ಹೇಳೋದು ಅಂತ. ಒಳ್ಳೇದು ಬಿಡಿ, ಆ ಪ್ರಶ್ನೆ ಅಂತಲ್ಲ. ಸಹಾಯ ಮಾಡುವ ಮನೋಭಾವ ಬರೋದಿದೆಯಲ್ಲ ನೋಡಿ, ಅದು ಹೆಂಗಿದೆ ನೋಡಿ, ಸಖತ್ತಾಗಿದೆ ಅದು. ಈ ಹಿಂದೆ ಕೂಡ ಅನೇಕ ಸ್ಟೋರಿಗಳನ್ನು ಮಾಡಿದ್ವಿ. ಈ ಹಿಂದೆ ಒಂದು ಅಜ್ಜಿ ಇದ್ದರು ದಾವಣಗೆರೆ, ನಾನು ತೋರಿಸಿದೆ. ಈಗ ಈ ಥರ ವೀಲ್ ಚೇರ್ ಕೊಟ್ಟು ನೋಡಿ, ಸಖತ್ತಾಗಿದೆ ವೀಲ್ ಚೇರ್. ಅವರೇ ನಡ್ಕೊಂಡು ಹೋಗ್ಬೋದು, ಸ್ವಲ್ಪ ಆ ಕಡೆ ಈ ಕಡೆ. ಏನಿವೆ, ಮತ್ತೊಬ್ಬರು ನೀವು ಈಗ ಕರೆ ಮಾಡಿ ಮಾತಾಡ್ಬೋದು ನೋಡಿ. ಈ ಹಿಂದೆ ಅಜ್ಜಿ ಅದು ನೋಡಿ, ಅವತ್ತು ಒಂದು ಅಜ್ಜಿ ಹಿಂಗೆ ತಗೊಳ್ಕೊಂಡು ಹೋಗ್ತಾಯಿತ್ತು, ದಾವಣಗೆರೆ ಹೋಗ್ತಾಯಿದ್ರು. ಆಮೇಲೆ ಆಫೀಸಿಗೆ ಒಂದು ವೀಲ್ ಚೇರ್ ಬಂತು. ಎಲ್ಲಿಂದ ಬರುತ್ತೆ ಗೊತ್ತಿಲ್ಲ, ಬರ್ತಾ ಇರುತ್ತೆ. ಆಮೇಲೆ ಅದನ್ನು ನಾವು ತಲುಪಿಸಿದ್ವಿ. ಅಜ್ಜನ ಕೂರಿಸ್ತಾರೆ ಅದರಲ್ಲಿ. ಅಜ್ಜನ ಕೂರಿಸ್ಬಿಟ್ಟು ಅಜ್ಜಿಗೆ ಒಂದು 10,000 ರೂಪಾಯಿ ಏನೋ ಹಿಂಗೆ ಕೊಟ್ವಿ. ಅಜ್ಜಿದ ಮಜಾ ನೋಡ್ಬೇಕು ನೀವು, ಯಾವ ಥರ ಅದನ್ನು ಹಿಂಗೆ ಇಟ್ಕೊಂಡು ಎಣಿಸ್ತಾ ನೋಡಿ. ಹಳೆ ಸ್ಟೋರಿ ಅದು. ಅಜ್ಜಿ ಕೂರಿಸ್ಬಿಟ್ವಿ, ಅಜ್ಜಿಗೆ ಒಂದು 10,000 ರೂಪಾಯಿ ಕೊಟ್ವಿ. ಆಹಾ, ಖುಷಿ ನೋಡ್ಬೇಕು ಅಜ್ಜಿದು. ಆ ದುಡ್ಡು ಎಣಿಸೋ ದುಡ್ಡು ನೋಡಿ. ಅಜ್ಜಿ ಫುಲ್. ಅಜ್ಜಿ ಮೈಕಲ್ ಶೂಮಕರ್ ಆಗಿದ್ದಾರೆ. ಮೈಕಲ್ ಶೂಮಕರ್ ಅಂದರೆ ಗೊತ್ತಾ? ಮೈಕಲ್ ಶೂಮಕರ್ ಅಂದರೆ ಈ ಫಾರ್ಮುಲಾ 1 ರೇಸ್ ಅಂತ ನಡೆಯುತ್ತೆ. ಅಂದರೆ ಭಾಳ ಫಾಸ್ಟ್ ಓಡೋರು, ಕಾರ್ ಓಡಿಸೋರು. ಅದರಲ್ಲಿ ಮೈಕಲ್ ಶೂಮಕರ್ ಅತಿ ವೇಗವಾಗಿ ಓಡಿಸೋರು. ನಮ್ಮ ಅಜ್ಜಿ ಈಗ ಮೈಕಲ್ ಶೂಮಕರ್ ನೋಡಿ ಹೆಂಗೆ ಓಡಿಸ್ತಾ ಇದ್ದಾರೆ. ಈಗ ಇವರು ಹಂಗೆ ಆಗ್ತಾರೆ. ನೆಕ್ಸ್ಟು ಇದನ್ನು ತಲುಪಿಸ್ತಾ ಇದ್ದೀವಿ ಇವತ್ತು. ಹಾಗಾಗಿ ರವೀಂದ್ರ ಕರೆ ಮಾಡಿದ್ದಾರೆ. ರವೀಂದ್ರ ಅವರೇ ನಮಸ್ತೆ. ನಮಸ್ಕಾರ ಶೆಟ್ರೆ. ನಮಸ್ತೆ, ಹೇಳಿ ಸರ್. ಏನಿಲ್ಲ, ನೀವು ಮಾಡುವಂತ ಈ ಕಾರ್ಯ, ಈ ಬಡವರ ಬಗ್ಗೆ, ವೃದ್ಧರ ಬಗ್ಗೆ ಮಾಡುವಂತ ಒಂದು ಜನಕಾರ್ಯ ಇದೆಯಲ್ಲ, ತುಂಬಾ ಪ್ರಶಂಸನೀಯ. ಅಷ್ಟೇ ನಿಮ್ಗೆ ದೇವರು ಒಳ್ಳೇದು ಮಾಡ್ತಾನೆ. ಖಂಡಿತ ಮಾಡಿದ್ದಾನೆ ಕೂಡ, ಒಳ್ಳೇದು ಮಾಡಿದ್ದಾನೆ. ಈ ಸರ್ಕಾರ ಮಾಡೋ ಕೆಲಸ, ಸರ್ಕಾರದವರಿಗೆ ಈ ಕರುಣೆ ಇಲ್ಲ, ಪಬ್ಲಿಕ್ಕಿಗೆ ಆ ಕರುಣೆ. ಇದು ಎಂತ ಇವ್ರಿಗೂ ಅವ್ರು ತಿಂತಾರೆ, ಜನ ಇವ್ರಿಗೆ ಮೆತ್ತು ಕೊಡ್ತಾರಲ್ಲ. ಖಂಡಿತ. ಆಮೇಲೆ ಏನು ಗೊತ್ತಾ ಸರ್, ಜನರಿಗೆ ಆ ಮನೋಭಾವನೆ ಇದೆ. ನಾವು ಹಾಳು ಮಾಡಿಸಿದ್ದೀವಿ ಅಷ್ಟೇ. 100%.
ಜನಗಳಿಗೆ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಹೌದು. ಅದು ಬಹಳ ತುಂಬಾ ಒಳ್ಳೆ ಸೋರು ಹೃದಯಗಳು ಇವರೆಲ್ಲ. ನಾನೇ ನೋಡಿದ್ದೀನಿ ಸರ್, ಏನು ಗೊತ್ತಾ, ಜನಗಳಿಗೆ ಒಂದು ಗ್ಯಾರಂಟಿ ಬರಬೇಕು, ಇದು ಅಲ್ಲಿಗೆ ತಲುಪತ್ತೆ ಅಂತ ಒಂದು ಗ್ಯಾರಂಟಿ ಬರಬೇಕಷ್ಟೇ. ಅಲ್ಲ, ಸರ್ಕಾರದ ಬಗ್ಗೆ ವಿಶ್ವಾಸ ಹೊರಟು ಹೋಗಿದೆ ಸರ್. ಖಂಡಿತ ಸರ್. ಆಮೇಲೆ ಪಕ್ಷ ಇರ್ಬೋದು, ಖಂಡಿತ ಖಂಡಿತ ಯಾವನು ಈ ಇಷ್ಟೆಲ್ಲ ಒಂದು ರೇಷನ್ ಕಾರ್ಡ್ ತಗೋಬೇಕಾದ್ರೆ ಅವನು ಅಲಿಬೇಕು, 60 ವರ್ಷ ಆದ್ರೆ ಅವನು ಗತಿ ಏನು, ಯಾರು ಬಂದು ಕೊಡ್ತಾರೆ? ಈ ವ್ಯವಸ್ಥೆನ ತಿದ್ದುಪಡಿ ಮಾಡಕ್ತಾ ಇರಲಿಲ್ಲ ಇವರು. ತಮ್ಮ ಬೇಲು, ತಮ್ಮ ಜೈಲು, ತಮ್ಮ ಆಸ್ತಿ, ಅವ್ಯವಹಾರಗಳು ಮುಚ್ಚಿ ಹಾಕೋದು, ಬರೀ ಇವೇ ನಡೆದ್ರೆ ಬಡವರ ಗತಿ ಏನು? ಖಂಡಿತ ಖಂಡಿತ ಇರಲಿ. ನಾವು ಪಾಸಿಟಿವ್ ಆಗೇ ಮಾತಾಡುವ. ಒಂದಲ್ಲ ಒಂದು ಸರ್ಕಾರದಲ್ಲೂ ಕೂಡ ಇದೇ ಸಮಾಜ ತಾನೇ ಸರ್ಕಾರ ಅಂದರೂ ಕೂಡ ಸಮಾಜದ ಪ್ರತಿಬಿಂಬ ನಮ್ಮ ಪ್ರತಿಬಿಂಬ ಸರ್ಕಾರ, ಸರ್ಕಾರದ ಪ್ರತಿಬಿಂಬ ನಾವು. ಒಂದಲ್ಲ ಒಂದು ದಿವಸ ಹುಡುಗರಿಗೆ ಪ್ರತಿಯೊಬ್ಬರಿಗೆ ಅರ್ಥ ಆದರೆ ನಾವು ಯಾರನ್ನು ಆಯ್ಕೆ ಮಾಡ್ಕೋತಾ ಇದ್ದೀವಿ, ನಾವು ಯಾವುದರ ಹಿಂದೆ ಹೋಗ್ತೀವಿ ಅಂತೇಳಿ ನಮ್ಮ ಪ್ರಯತ್ನ. ಥ್ಯಾಂಕ್ ಯು. ನಮ್ಮ ಪ್ರಯತ್ನ ಅಂತೂ ನಾವು ಮಾಡ್ತೀವಿ ವೀಕ್ಷಕ. ನೀವು ಕೊಡುವ ಯಾವುದೇ ಐಟಮ್ ಇರಲಿ, ಇಲ್ಲಿ ತನಕ ನಾವು ಅದರ ಹಾಗಂತ ನೀವು ಒಬ್ಬ 1 ಲಕ್ಷ ಕೊಟ್ಟ, 2 ಲಕ್ಷ ಕೊಟ್ಟ, ನೀವು 2 ಲಕ್ಷ ಕೊಟ್ಟರು, 1 ರೂಪಾಯಿ ಕೊಟ್ಟರು ನಮಗೆ ಒಂದೇ. ಅದು ನಿಮ್ಮ ಶಕ್ತಿಯಾನುಸಾರ ನೀವು ಕೊಟ್ಟಿರ್ತೀರಲ್ವ, ಅದನ್ನು ನಾವು ಅಷ್ಟೇ ಪರಮ ಪವಿತ್ರವಾಗಿ ಪರಿಗಣನೆ ಮಾಡ್ಕೋತೀವಿ. ಆಮೇಲೆ ಒಂದಂತೂ ನಿಜ, ಅದನ್ನು ಟು Z ಎಲ್ಲಿ ತನ ಈಗ ಇವರಿಗೆ ನಾನು ಮನಸ್ಸು ಮಾಡಿದರೆ ವಿಪರೀತ ಬರ್ಬೋದು. ಅವ್ರಿಗೆ ಎಷ್ಟು ಬೇಕು ಅಷ್ಟು ಕೊಡೋಣ, ಅರ್ಥ ಆಯ್ತಾ? ಈಗ ನಾನು ಅವ್ರಿಗೆ 10 ಲಕ್ಷ ಕೊಟ್ಟು ಮಾಡೋದಾದ್ರೂ ಏನು, ಅವ್ರಿಗೆ ಒಂದು ವೀಲ್ ಚೇರು, ಅವ್ರಿಗೆ ಅಕ್ಕಿ ಇದೆಲ್ಲ ಬರುವಂಗೆ, ಅವ್ರಿಗೊಂದು 4-5 ಬಟ್ಟೆ ಬರೆ, ಅವ್ರಿಗೊಂದು ಮನೆಗೊಂದು ಪೇಂಟಿಂಗು, ಅವ್ರಿಗೊಂದು ಸ್ವಲ್ಪ ಅಲ್ಲಿ ಕ್ಲೆನ್ಸಿನೆಸ್ಸು, ಇಷ್ಟು ಮಾಡಿದರೆ ಸಾಕು, ಖುಷಿಯಾಗಿರ್ತಾರೆ ಲೈಫಲ್ಲಿ. ಎನಿವೆ, ಥ್ಯಾಂಕ್ ಯು ವೆರಿ ಮಚ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ತೆ.